ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು BA6 ಎಮ್ನ NEP ಹಿಸ್ಟ್ರಿ DSC 12 ಅದರ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊತ ಹೋಗೋಣ. ಇವತ್ತು ಪಾರ್ಟ್ 9 ಅದರಲ್ಲಿ ಮೊದಲನೇದಾಗಿ ಸಮತಾವಾದ ಏಳಿಗೆ ಮತ್ತು ಬೆಳವಣಿಗೆಯ ಕುರಿತು ತಿಳಿಸೋದಕ್ಕಾದಾಗ, ಸಮತಾವಾದ ಎಂದರೆ ಎಲ್ಲರಿಗೂ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಮಾನವೀಯ ಗೌರವ ಲಭಿಸಬೇಕು ಎಂಬ ನಂಬಿಕೆ. ಅಂದ್ರೆ ಸಮತಾವಾದ ಅಂದ್ರೆ ಎಲ್ಲರಿಗೂ ಸಮಾನವಾದ ಹಕ್ಕು ನೀಡಬೇಕು, ಅವಕಾಶಗಳು ದೊರೀಬೇಕು, ಮಾನವೀಯತೆಯ ಗೌರವ ಲಭಿಸಬೇಕು ಅನ್ನೋದ್ರ ಬಗ್ಗೆ ಏನಿರುತ್ತಲ್ಲ ಅದನ್ನು ಸಮತಾವಾದ ಅಂತ ಕರಿತೇವೆ. ಇದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯ ಪರವಾದ ತತ್ವವಾಗಿದ್ದು, ಜಾತಿ, ಧರ್ಮ, ಲಿಂಗ, ವರ್ಗದ ಆಧಾರದ ಮೇಲೆ ಭೇದ ಭಾವವಿಲ್ಲದ ಸಮಾಜವನ್ನು ನಿರ್ಮಿಸಲು ಯತ್ನಿಸುತ್ತದೆ. ಇನ್ನು ಭಾರತದಲ್ಲಿ ಸಮತಾವಾದದ ಏಳಿಗೆ ಮತ್ತು ಬೆಳವಣಿಗೆ ಈ ಕೆಳಗಿನ ಹಂತಗಳಲ್ಲಿ ನಡೆದಿದೆ. ಅಂದರೆ ಯಾವ್ಯಾವ ಹಂತಗಳು ನಡೀತಾ ಅನ್ನೋದು ಈಗ ನೋಡ್ಕೊ ತಗೊಂಡ್ರೆ, ಇನ್ನು ಪ್ರಾಚೀನ ಮತ್ತು ಮಧ್ಯಕಾಲೀನ ಹಿನ್ನೆಲೆಗಳನ್ನು ನೋಡ್ತಂದ್ರೆ, ಭಾರತೀಯ ಸಮಾಜದಲ್ಲಿ ಪುರುಷ ಪ್ರಧಾನತೆ, ಜಾತಿ ವ್ಯವಸ್ಥೆ, ಶೋಷಣೆಗಳಿವೆ. ಆದರೆ ಕೆಲ ಭಕ್ತಿ ಚಳವಳಿಗಳು ಸಮಾನತೆಯ ಕುರಿತು ಪ್ರತಿಪಾದಿಸಿದವು. ಬಸವಣ್ಣ, ಅಕ್ಕಮಹಾದೇವಿ, ಅಂಬಿಗರ ಚೌಡಯ್ಯ, ರಹೀಮ, ಧರ್ಮೇಶ ಮೊದಲಾದವರು ಜಾತಿ ಲಿಂಗ ಭೇದ ವಿರೋಧಿಸಿದರು. ಕಾಯಕವೇ ಕೈಲಾಸ, ಒಳ್ಳೆಯವನೇ ದೇವ ಎಂಬ ಬಸವಣ್ಣವರ ವಚನಗಳು ಸಮಾನತೆಯ ಸಂದೇಶ ನೀಡಿದವು. ಇನ್ನು ನೆಕ್ಸ್ಟ್ ಔಪನಿವೇಶಿಕ ಕಾಲ ಮತ್ತು ಸಮಾಜ ಸುಧಾರಣಾ ಚಳವಳಿಗಳು. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಇವರಿಬ್ಬರು ಏನು ಮಾಡ್ತಾರೆ, ಶೂದ್ರರು ಮತ್ತು ಮಹಿಳೆಯರ ಶಿಕ್ಷಣ ಬಗ್ಗೆ ಮಾಡ್ತಾರೆ. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಸತಿ ಸಹಗಮನ ಪದ್ಧತಿ ಮತ್ತು ವಿಧವಾ ಮದುವೆ. ನೆಕ್ಸ್ಟ್ ವಿವೇಕಾನಂದರು ಜನಸಾಮಾನ್ಯರ ಜೀವನ ಮಟ್ಟ ಹೆಚ್ಚಿಸುವುದು, ಶ್ರಮಿಕರನ್ನು ಗೌರವಿಸುವುದು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅಸ್ಪೃಶ್ಯರ ಹಕ್ಕು, ಸಂವಿಧಾನಾತ್ಮಕ ಸಮಾನತೆ, ಜಾತಿ ನಾಶದ ಪಟ್ಟಿ. ಇನ್ನು ಸ್ವಾತಂತ್ರ್ಯದ ನಂತರ ಭಾರತದ ಬೆಳವಣಿಗೆ. ಸಂವಿಧಾನಾತ್ಮಕ ಸಮಾನತೆಯ ನಿರ್ಧಾರಗಳು. ಕಲಂ 14 ಎಲ್ಲರಿಗೂ ಸಮಾನತೆಯ ಹಕ್ಕು. ಕಲಂ 15 ಮತ್ತು 16 ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೆ ಭೇದ ಭಾವವಿಲ್ಲದ ಅವಕಾಶ. ಕಲಂ 17 ಅಸ್ಪೃಶ್ಯತೆ ನಿಷೇಧ. ಇನ್ನು ಮೀಸಲು ನೀತಿಗಳು ನೋಡಿದ್ರೆ, ಶೋಷಿತ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ, ರಾಜಕೀಯ ಕ್ಷೇತ್ರದಲ್ಲಿ ಸಮಾನ ಅವಕಾಶ. ಸಾಮಾಜಿಕ ಯೋಜನೆಗಳು. ಇನ್ನು ವಸತಿ, ಪಿಂಚಣಿ, ಆಹಾರ ಭದ್ರತೆ, ಆರೋಗ್ಯ ಯೋಜನೆಗಳು ಸಮಾನ ಸಮಾಜದ ಲಕ್ಷ್ಯದಿಂದ ಅಂದರೆ ಎಲ್ಲರಿಗೂ ವಸತಿ, ಪಿಂಚಣಿ ಎಲ್ಲ ದೊರೀಬೇಕು. ಇನ್ನು ರಾಜಕೀಯ ಚಳವಳಿಗಳು ಮತ್ತು ಸಮತಾವಾದದ ಉಕ್ಕು. ಬಹುಜನ ಸಮಾಜ ಪಕ್ಷ ಅಂದರೆ BSP, ಬಹುಜನ ಹಿತಾಯ, ಬಹುಜನ ಸುಖಾಯ. ಇನ್ನು ದ್ರಾವಿಡ ಪಕ್ಷಗಳು DMK, AIADMK, ಬ್ರಾಹ್ಮಣ ವಿರೋಧ, OBC ಪ್ರಾಮುಖ್ಯತೆ. ಇನ್ನು ಸಮಾಜವಾದಿ ಪಕ್ಷಗಳು ಆರ್ಥಿಕ ಸಮಾನತೆ ಮತ್ತು ಹಿನ್ನೋಟ ವರ್ಗಗಳ ಬೆಂಬಲ. ಇನ್ನು ಸಮಕಾಲೀನ ಕಾಲದಲ್ಲಿ ಸಮತಾವಾದದ ಬಲವರ್ಧನೆ. RTI, ಮ್ಯಾನೇಜರ್ ರೇಟ್ಸ್, ನೆಕ್ಸ್ಟ್ ಮುಂತಾದ ಹಕ್ಕುಗಳ ಆಧಾರಿತ ಕಾನೂನುಗಳು ಎಲ್ಲರಿಗೂ ಮೂಲಸೌಕರ್ಯ ಲಭ್ಯವಾಗುವಂತೆ ಮಾಡಿದವು. ಇನ್ನು ಡಿಜಿಟಲ್ ತಂತ್ರಜ್ಞಾನ, ಮಾಹಿತಿ, ಶಿಕ್ಷಣ, ಆರ್ಥಿಕ ಸೇವೆಗಳಿಗೆ ಸಮಾನ ಪ್ರವೇಶ. ಇನ್ನು ಮಹಿಳಾ MLA ಮೀಸಲು ಮುಂತಾದ ಸುಧಾರಣೆಗಳು. ಅಂದರೆ SC ST ಇರ್ಬೋದು, ಮಹಿಳೆಯರಿಗೆ ಮೀಸಲು ನೀಡ್ತಾರೆ MLA ಪಟ್ಟಕ್ಕೆ. ಇನ್ನು ಸಾರಾಂಶ ನೋಡೋದಾದ್ರೆ, ಸಮತಾವಾದದ ಏಳಿಗೆ ಮತ್ತು ಬೆಳವಣಿಗೆ ಇವು ಭಕ್ತಿ ಚಳವಳಿಗಳಿಂದ ಪ್ರಾರಂಭವಾಗಿದೆ, ಸಮಾಜ ಸುಧಾರಕರಿಂದ ಬಲ ಪಡೆದಿದ್ದು, ಸಂವಿಧಾನದಿಂದ ಗಟ್ಟಿಯಾದ ನೈತಿಕ ಕಾನೂನು ಆಧಾರವನ್ನು ಪಡೆದುಕೊಂಡಿದೆ, ಇಂದು ನಾನಾ ಯೋಜನೆಗಳ ಮೂಲಕ ಕಾರ್ಯರೂಪದಲ್ಲಿ ಮುಂದುವರೆದಿದೆ. ಜಾತಿ, ಲಿಂಗ, ಆರ್ಥಿಕ ಸಮಾನತೆ ಇನ್ನೂ ಅಸ್ತಿತ್ವದಲ್ಲಿವೆ. ನಿಜವಾದ ಸಮಾನತೆಯ ದೆಸೆಗೆ ನೀತಿ, ಜಾಗೃತಿ, ಶಿಕ್ಷಣ ಅವಶ್ಯಕ. ಇವು ಅತ್ಯವಶ್ಯಕ ಇರ್ತಾರೆ. ನೀತಿ ಬೇಕು, ಜಾಗೃತಿ ಬೇಕು, ಶಿಕ್ಷಣ ಬೇಕು. ಇನ್ನು ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಕುರಿತು ತಿಳಿಸೋದಕ್ಕೆ ಆದಾಗ, ಭಾರತದಲ್ಲಿ ಭೂಮಿಯ ಹಕ್ಕು ಮತ್ತು ಸ್ವಾಮ್ಯತ್ವವನ್ನು ಹೊಂದಿರುವ ವ್ಯವಸ್ಥೆಗೂ ಇತಿಹಾಸ ಪೂರ್ವ ಕಾಲದಿಂದಲೂ ಶೋಷಣೆಗೆ ಗುರಿಯಾಗಿದ್ದವು. ಭೂ ಸುಧಾರಣೆಗಳು ಮತ್ತು ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಈ ಶೋಷಣಾತ್ಮಕ ವ್ಯವಸ್ಥೆಗಳನ್ನು ತಿದ್ದುಪಡಿ ಮಾಡಲೆಂದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮಾಡಲಾದ ಪ್ರಮುಖ ರಾಜಕೀಯ ಮತ್ತು ಆರ್ಥಿಕ ಕ್ರಮಗಳಾಗಿವೆ. ಇವು ಯಾವ್ಯಾವು ಹೆಂಗೆ ನೋಡ್ಬೋದು ತಗೊಂಡ್ರಿ. ಇನ್ನು ಜಮೀನ್ದಾರಿ ಪದ್ಧತಿ ಅಂದರೆ, ಜಮೀನ್ದಾರಿ ಪದ್ಧತಿ ಬೃಹತ್ ಭೂಸ್ವಾಮಿಗಳ ದ್ವಾರ ಕೀಳಿನ ತೆರಿಗೆಗಳನ್ನು ಸಂಗ್ರಹಿಸುವ ವ್ಯವಸ್ಥೆಗಿತ್ತು. ಅಂದ್ರೆ ಜಮೀನ್ದಾರಿ ಪದ್ಧತಿ ಏನೈತಲ್ಲ, ಡೈರೆಕ್ಟ್ ಜಮೀನ್ದಾರರಿಂದನೇ ಅವ್ರ ಕೈಗೆ ಏನು ಭೂಮಿ ಇರುತ್ತಲ್ಲ, ಆ ಭೂಮಿಯಿಂದ ಬಂದಂಥ ಬೆಳೆ ಆಧಾರದ ಮ್ಯಾಗ ಅವ್ರ ಕಡೆಯಿಂದ ತೆರಿಗೆಯನ್ನು ಸಂಗ್ರಹಿಸುವ ಒಂದು ಯೋಜನೆಗಿತ್ತು. ಅಂದರೆ ಇದೊಂದು ಕಾರ್ಯ. ಇದನ್ನು ಬ್ರಿಟಿಷರು ಬಂಗಾಳದಲ್ಲಿ ಮೊದಲಿಗೆ ಪರಿಚಯಿಸಿದ್ದರು. ಇದನ್ನು ಫಸ್ಟ್ ಜಾರಿಗೊಳಿಸಿದ ಬ್ರಿಟಿಷರು ಅದನ್ನು ಬಂಗಾಳದೊಳಗೆ ಮಾಡ್ತಾರೆ. ಈ ವ್ಯವಸ್ಥೆಯಲ್ಲಿ ಜಮೀನ್ದಾರರು ಸರ್ಕಾರಕ್ಕೆ ನಿಗದಿತ ತೆರಿಗೆ ಪಾವತಿಸುತ್ತಿದ್ದರು. ಆದರೆ ಅವರು ಸ್ಥಳೀಯ ರೈತರಿಂದ ಹೆಚ್ಚಿನ ಬಾಡಿಗೆ ಪಡೆಯುತ್ತಿದ್ದರು. ಅಂದ್ರೆ ಜಮೀನ್ದಾರರು ತಾವು ತೆರಿಗೆ ಕಟ್ತಾರಂದ್ರೆ
ಅವರು ಅದನ್ನು ಬಡವ್ರ ಮ್ಯಾಗ ಅಂದ್ರೆ ಸಣ್ಣ ಭೂ ಹಿಡುವಳಿದಾರ ಇರ್ತಾರಲ್ಲ ಅವ್ರ ಮ್ಯಾಗ ಆ ತೆರಿಗೆಯನ್ನು ವಿಧಿಸ್ತಿದ್ರು. ರೈತರ ಮೇಲೆ ಶೋಷಣೆ, ಭದ್ರತೆಯ ಕೊರತೆ, ಸ್ವಾಮ್ಯವಿಲ್ಲದ ಬದುಕು ಇತ್ಯಾದಿಗಳನ್ನು ಉಂಟು ಮಾಡ್ತಿದ್ದವು. ಇನ್ನು ಭೂ ಸುಧಾರಣೆ ಉದ್ದೇಶಗಳು. ಭೂ ಸುಧಾರಣೆ ಉದ್ದೇಶ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡಬೇಕಾಗಿತ್ತು. ಭೂಸ್ವಾಮ್ಯ ಹಕ್ಕು ರೈತರಿಗೆ ನೀಡಬೇಕಾಗಿತ್ತು. ಬಡ ರೈತರಿಗೆ ಭೂಮಿ ಹಂಚಿಕೆ ಮಾಡಬೇಕಾಗಿತ್ತು. ಭೂಮಿಯ ಮಿತಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಭೂಮಿಯ ಸಮರ್ಥ ಬಳಕೆ ಮತ್ತು ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಬಳಕೆ ಮಾಡಬೇಕಾಗಿತ್ತು. ಇದು ಇದರ ಉದ್ದೇಶ ಆಗಿತ್ತು. ಇನ್ನು ಜಮೀನ್ದಾರಿ ನಿರ್ಮೂಲನೆ 1950ರಿಂದ ಬಹುತೇಕ ರಾಜ್ಯಗಳಲ್ಲಿ ಜಾರಿಯಾಯಿತು. ಈ ಜಮೀನ್ದಾರರಿಂದ ಭೂಮಿ ಕಬಳಿಸಿ ನೇರವಾಗಿ ಭೂಮಿ ರೈತರಿಗೆ ಹಂಚಿಕೆಯಾಗಿತ್ತು. ಲಕ್ಷಾಂತರ ರೈತರಿಗೆ ಭೂಸ್ವಾಮ್ಯ ಹಕ್ಕು ಲಭ್ಯವಾಗಿತ್ತು. ಇದರ ಫಲಿತಾಂಶ ಏನಾಗಿತ್ತು ಅಂದ್ರೆ ಶೋಷಣೆಗೆ ಕಡಿವಾಣ ಹಾಕುವುದಾಗಿತ್ತು, ಕೃಷಿಕರಿಗೆ ಭದ್ರತೆ ನೀಡುವುದಾಗಿತ್ತು. ಆದರೆ ಬಹುತೇಕ ಭೂಸ್ವಾಮಿಗಳು ಕಾನೂನು ಒಳಗೆ ಬೀಳಿಸಿ ಕೆಲವು ಜಾಗ ಉಳಿಸಿಕೊಂಡ್ರು. ಅಂದ್ರೆ ಈ ಜಮೀನ್ದಾರರು ನಿರ್ಮೂಲನೆ ಮಾಡುವಂಥ ಸಮಯದೊಳಗೆ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರನ್ನ ಕಾನೂನನ್ನು ಬಳಸ್ಕೊಂಡು ಅದು ಕಾನೂನಿನ ಬಾಹಿರವಾಗಿ ಅಂದ್ರೆ ಕಾನೂನು ಗೊತ್ತಲ್ಲಾರಂಗೆ ತಮ್ಮ ಹತ್ರನೇ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಇಟ್ಕೊಂಡ್ರು. ಭೂ ಮಿತಿಯ ನಿಗದಿ. ಭೂಸ್ವಾಮಿಗಳು ಹೊಂದಬಹುದಾದ ಗರಿಷ್ಠ ಭೂಮಿಯ ಮಿತಿಯನ್ನು ನಿಗದಿಪಡಿಸುವುದು ಒಂದನೇದು. ಇನ್ನು ಹೆಚ್ಚುವರಿ ಭೂಮಿಯನ್ನು ಸರ್ಕಾರ ಕಬಳಿಸಿ ಭೂಹೀನ ರೈತರಿಗೆ ಹಂಚಿಕೆಯಾಗಬೇಕೆಂಬ ಉದ್ದೇಶ. ಆದರೆ ಭೂಮಿಯನ್ನು ಕುಟುಂಬದ ಸದಸ್ಯರ ಹೆಸರಿಗೆ ವರ್ಗಾಯಿಸಿ ಮಿತಿ ತಪ್ಪಿಸಿಕೊಂಡರು. ಅಂದರೆ ಈ ಜಮೀನ್ದಾರರು ಏನು ಮಾಡಿದಾರೆ ಅಂದ್ರೆ ಸರ್ಕಾರಕ್ಕೆ ಕೊಳ್ಳಾರದೆ ಅವ್ರ ಸಂಬಂಧಿಕರಾಗಿರ್ಬೋದು, ಕುಟುಂಬದಲ್ಲಿರ್ತಂಥ ಮಕ್ಕಳು, ಹೆಂಡರು ಅವರ ಹೆಸರಿಗೆ ಬರೆದಕ್ಷಿಗೆ ಇದರಿಂದ ತಪ್ಪಿಸ್ಕೋತಾರೆ. ಇನ್ನು ಭೂಹೀನರಿಗೆ ಭೂ ಹಂಚಿಕೆ. ಸರ್ಕಾರದ ಸರ್ವೆಯಿಂದ ಖಾಲಿ ಅಥವಾ ಅಧಿಕ ಭೂಮಿಯನ್ನು ಪತ್ತೆ ಹಚ್ಚಿ ಬಡ ರೈತರಿಗೆ ನೀಡಿದರು. ಟೆನ್ನಸಿ ಸುಧಾರಣೆ. ಇಳುವರಿಗಾಗಿ ಇತರರ ಭೂಮಿಯನ್ನು ಅನುಭವಿಸುವ ರೈತರಿಗೆ ಅಂದ್ರೆ ಭದ್ರತೆ, ಹಕ್ಕುಗಳ ಮಾನ್ಯತೆ, ನಿಗದಿತ ಬಾಡಿಗೆ, ಭೂಸ್ವಾಮ್ಯ ಹಕ್ಕು ಪಡೆಯುವ ಅವಕಾಶ, ಈ ರೀತಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ. ಇನ್ನು ಆಧುನಿಕ ಆಧಾರದ ಮೇಲೆ ಭೂ ಸುಧಾರಣೆ. ಡಿಜಿಟಲ್ ಭೂ ದಾಖಲೆಗಳ ತಯಾರಿ ಅಂದ್ರೆ ಕರ್ನಾಟಕದ ಭೂಮಿ ಸರ್ವೆ ಮಾಡ್ತಾರಲ್ಲ ಈ ರೀತಿ. ಭೂ ಸ್ವಾಧೀನ ಮತ್ತು ಪುನರ್ವಸತಿ ಕಾಯ್ದೆ MG ನರೇಗಾ ಮೂಲಕ ಭೂ ಅಭಿವೃದ್ಧಿ 2013 ನಡೀತಾರೆ. ಇದು ಸಾರಾಂಶ ನೋಡೋದಾದ್ರೆ ಅಂಶ ವಿವರ. ಜಮೀನ್ದಾರಿ ಪದ್ಧತಿ ಬ್ರಿಟಿಷ್ ಕಾಲದ ಶೋಷಣಾತ್ಮಕ ಭೂ ವ್ಯವಸ್ಥೆ. ಭೂ ಸುಧಾರಣೆ ಉದ್ದೇಶ ಶೋಷಣೆಯ ನಿವಾರಣೆ, ಸಮಾನ ಭೂ ಹಂಚಿಕೆ. ಮುಖ್ಯ ಕ್ರಮಗಳು ಜಮೀನ್ದಾರಿ ನಿರ್ಮೂಲನೆ, ಭೂ ನೀತಿ ರೈತರಿಗೆ ಹಕ್ಕು. ಫಲಿತಾಂಶದ ಉದ್ದೇಶ ಉತ್ತಮವಾದರೂ ಅನುಷ್ಠಾನದಲ್ಲಿ ಅಡಚಣೆ. ಇದನ್ನೇನು ಜಾರಿಗೊಳಿಸುವಲ್ಲಿ ಕೆಲವೊಂದಿಷ್ಟು ಅಡಚಣೆಗಳು ಬರ್ತಾರೆ. ಇನ್ನು ಭೂ ಸುಧಾರಣೆಯ ಪ್ರಕ್ರಿಯೆ ಹಲವೆಡೆ ಯಶಸ್ವಿಯಾಗಿದೆ. ಆದರೆ ಜಮೀನ್ದಾರರು ಹಾಗೂ ಶ್ರೇಣೀಕರಣದ ಅಡಿಯಲ್ಲಿ ಹಲವಾರು ಭಾರಿ ಶಕ್ತಿಶಾಲಿಗಳು ನಿಯಮಗಳನ್ನು ತಪ್ಪಿಸಿಕೊಂಡಿದ್ದಾರೆ. ಇನ್ನೂ ಕೂಡ ಸಮರ್ಥ ಭೂ ಹಂಚಿಕೆ, ರೈತರ ಸ್ಥಿತಿಗತಿ ಸುಧಾರಣೆಗೆ ಹೆಚ್ಚಿನ ಪ್ರಯತ್ನಗಳು ಅವಶ್ಯಕ. ಈ ರೀತಿ ಭೂ ಸುಧಾರಣೆಯಲ್ಲಿ ನೋಡ್ತಾರೆ. ಭೂ ಸುಧಾರಣೆ ಯಾವ ರೀತಿ ಮಾಡಿದ್ದೀವಿ, ಇನ್ನು ಭೂ ಸುಧಾರಣೆ ಹಂಚಿಕೆ, ಅದರ ಸಮಸ್ಯೆ, ಅದರ ಪರಿಹಾರ, ಕಡಿವಾಣ ಏನಿದೆ ಅಂತೇಳಿ ಇಲ್ಲಿವರೆಗೂ ನೋಡಿದೆವು. ಇವತ್ತಿಗೆ ನಮ್ಮ ಈ ಕ್ಲಾಸನ್ನು ಮುಗಿಸೋಣ. ಧನ್ಯವಾದಗಳೊಂದಿಗೆ. ಯಾರ್ಯಾರು ಇನ್ನೂ ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ನಮ್ಮ ಈ ವಿಡಿಯೋಗಳನ್ನ ಶೇರ್ ಮಾಡಿರಿ. ಅವರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತೇಳಿ ಇವತ್ತಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ.